ಹಾಸ್ಟೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ क्लास आज विजिट करने का ಇವತ್ತು ಬಸವ ಕಲ್ಯಾಣ ತಾಲೂಕಾಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದ ನಂತರ ನಾವು KKRDB ಅಡಿಯಲ್ಲಿ ಯಾವ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ ಅಂತ ಅದನ್ನು ನಾನು ಮತ್ತು CEO ಜಂಟಿಯಾಗಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ರಾಜೇಶ್ವರ್ ಅಲ್ಲಿ 2-3 ಅಂಗನವಾಡಿ ಸೆಂಟರ್ ನಾವು ನೋಡಿದ್ದೀವಿ. ಒಂದು ನಬಾರ್ಡ್ ಮತ್ತು ನರೇಗಾ ಕನ್ವರ್ಜೆನ್ಸ್ನಲ್ಲಿ ಇತ್ತು, ಬಾಕಿ 2 KKRDB ಅಡಿಯಲ್ಲಿ. ಅದ್ರ ಜೊತೆಗೆ ವಸತಿ ಶಾಲೆ ಸೇಮ್ BR ಅಂಬೇಡ್ಕರ್ ವಸತಿ ಶಾಲೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದನ್ನು ನೋಡಿದ್ದೀವಿ ನಾವು ಮೇಗಾ KKRDBಯಲ್ಲಿ ಮೇಗಾ ಆ್ಯಕ್ಷನ್ ಪ್ಲ್ಯಾನ್ ಅಡಿಯಲ್ಲಿ. ಅದ್ರ ಜೊತೆಗೆ ಅಲ್ಲಿ ಸ್ಕೂಲ್ ಒಂದು ಇತ್ತು, ಸ್ಕೂಲ್ ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಮಕ್ಕಳ ಜೊತೆಗೆ ಕೂಡ ಇಂಟರ್ಯಾಕ್ಷನ್ ಮಾಡೀವಿ. ಕ್ರಾಪ್ ಈಗ ಮಳೆ 2-3 ದಿವಸದಿಂದ ಸತತವಾಗಿ ಮಳೆ ಬರ್ತಾ ಇದೆ, ಅದರಿಂದ ಏನಾದರೂ ಹಾನಿ ಬಂದಿದ್ರೆ ಅಂತ ನೋಡೋಕ್ಕೆ ಕ್ರಾಪ್ ಬೆಳೆ ಸಮೀಕ್ಷೆಗೆ ಕೂಡ ನಾನು ಮತ್ತು CEO ಹೋಗಿದ್ದು. ಬೆಳೆದು ಈಗ ಸದ್ಯಕ್ಕೆ ಬೆಳೆ ಹಾನಿದು ನಮಗೆ ಏನು ವರದಿ ಇನ್ನೂ ಬಂದಿಲ್ಲ, ಮತ್ತು ನಾವು ನೋಡಿದ್ದೀವಿ ಚೆನ್ನಾಗಿ ಸ್ಟ್ಯಾಂಡಿಂಗ್ ಕ್ರಾಪ್ ಇತ್ತು. ಅದು ಬಿಟ್ಟು ಈಗ ಇಲ್ಲಿ ತಾಲೂಕಾ ಹಾಸ್ಪಿಟಲ್ಗೆ ಭೇಟಿ ನೀಡಿ ಇಲ್ಲಿ MCH ಮತ್ತು OTಗಳು ಮತ್ತು ಡೆಲಿವ್ರಿ ವಾರ್ಡ್ ಎಲ್ಲ ನೋಡಿದ್ದೀವಿ. ಯಾವ ಸಮಸ್ಯೆಗಳು ಮೇಡಮ್, ಯಾವ್ಯಾವ ಸಮಸ್ಯೆಗಳು ಕಂಡು ಬಂದವು ಮತ್ತು ಏನು ಸೂಚನೆ ನೀಡಿದ್ದೀರಿ? ಇಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ಬೇರೆ ಫೆಸಿಲಿಟೀಸ್ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ ನಡೀತಾ ಇದೆ, ಆದರೆ ಒಂದು NRC ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ನಾನು ಅವರಿಗೂ ರೀಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ಅಲ್ಲಿ ಯಾರೊಬ್ಬ ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳು ಇರ್ತಾರೆ, ಸಿವಿಯರ್ಲಿ ಅಕ್ಯೂಟ್ಲಿ ಮಾಲ್ನರಿಷ್ಡ್ ಮತ್ತು ಮಾಡ್ರೇಟ್ಲಿ ಅಕ್ಯೂಟ್ಲಿ ಮಾಲ್ನರಿಷ್ಡ್ ಮಕ್ಕಳು ಯಾರು ಇರ್ತಾರೆ ಅವರಿಗೂ ಇಲ್ಲೇ ಕರ್ಕೊಂಡ್ಬಂದು 14 ದಿವಸ ತನಕ ಪೌಷ್ಟಿಕ ಆಹಾರ ಕೊಟ್ಟು ಎಷ್ಟು ನಮಗೆ ಸಾಧ್ಯ ಆಗುತ್ತೆ ಅವರ ಪೌಷ್ಟಿಕತೆ ಇಂಪ್ರೂವ್ ಮಾಡೋಕ್ಕೆ ಆ ಕೆಲಸ ಇಲ್ಲಿ ನಡೆಯುತ್ತೆ. ಸೊ ಅದನ್ನು ರೀಸ್ಟಾರ್ಟ್ ಮಾಡೋಕ್ಕೆ ನಾವು ಇಲ್ಲಿ ಹೇಳಿದ್ದೀವಿ. ಅಂದರೆ ಇಲ್ಲಿ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರಿಂದ ಆರೋಪ ಬರ್ತಾ ಇದೆ. ಈಗ ರೀಸೆಂಟ್ಲಿ ಅಧಿವೇಶನ ಕೂಡ ಚರ್ಚೆ ಆಗಿದೆ ಮೇಡಮ್, ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಅಥವಾ ಯಾರಾದರೂ ಸೂಚನೆ ಕೊಟ್ಟಿದ್ದೀರಾ? ಈಗ ನಮಗೆ ಜಸ್ಟ್ DHO ಅವರು ಹೇಳಿದ್ದಾರೆ. ಎಷ್ಟು ಕೇಸಸ್ ರೆಫರ್ ಮಾಡಿದ್ದೀರಾ ಇಲ್ಲಿಂದ? 59 ಕೇಸಸ್ ರೆಫರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. 9 ಕೇಸಸ್ ಪ್ರೈವೇಟ್ಗೆ ಮತ್ತು 50 ಕೇಸಸ್ ಇನ್ನು ಬ್ರಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ನೋಡಬೇಕಾಗುತ್ತೆ. मैम जितने भी यहाँ पर रेफर कर रहे हैं उनके ऊपर एक्शन क्यों नहीं लिया जा रहा है? कि हर कोई ऑफिसर आ रहा है, बस विजिट कर रहा है, देख रहा है और चला जा रहा है. जो भी यहाँ से रेफर कर रहे हैं उनके ऊपर एक्शन क्यों नहीं लिया जा रहा? प्राइवेट हॉस्पिटल कर रहे हैं. वही इन लोगों ने बोला है कि 49 में से सिर्फ 9 केसेस प्राइवेट हॉस्पिटल को गए हैं, वो भी हमको डिटेल में अभी देखना है. बाकी 50 जो हैं यहाँ से ज़्यादा फैसिलिटी ब्रिम्स में होने की वजह से 50 केसेस वहाँ पे रेफ़र किया है, जो भी एक सरकारी हॉस्पिटल है. मैम यहाँ डिलीवरी सेक्शन में डॉक्टर्स की भी नेग्लेंसी ज़्यादा होती जा रही है, जिसकी वजह से पेशेंट को परेशानी का सामना करना पड़ रहा है. इसके बारे में आपको नेग्लिजेंस क्या आया है आपके सामने? लास्ट टाइम पे यहाँ पर एक डेथ हो गया था, जो डॉक्टर जो है पेशेंट को सही टाइम पे ट्रीटमेंट न करने की वजह से उनका डेथ हो गया था, जिसके लिए यहाँ पर एक मीटिंग भी बैठी थी. उसके बाद में अभी तक उसका कुछ रीज़न नहीं आया. अच्छा ठीक है, मेरे पास ये केस अभी आया नहीं है. जैसे मेरा मेटर्नल डेथ ऑडिट करने के लिए हमारे पास एक कमेटी रहता है, तो उसमें जो केस आएगा उसको डिटेल में उसकी जांच करके जो भी एक्शन होगा हम लेंगे. थैंक यू.